Kalinga Institute of Social Sciences, or KISS Bhubaneswar, India, is the world's largest fully free residential educational institution. It provides free education from kindergarten to post-graduation and beyond, accommodation, nutritious food and comprehensive healthcare, sports and vocational empowerment to over 80,000 underprivileged indigenous children, 30,000 students in Bhubaneswar, 40,000 alumni and 10,000 students in 10 satellite centers in 10 districts of Odisha. 65% of its student body is female. KISS, deemed to be university, is the first and largest exclusive tribal university in the world. KISS has been successfully implementing the Sustainable Development Goals 2030. KISS is the recipient of UNESCO International Literacy Prize 2022. It is a unique educational initiative for social transformation and change. ಆದಿವಾಸಿ ಸಮುದಾಯದ ಹಾಗೂ ಲಕ್ಷಾಂತರ ಅನಾಥ ಮಕ್ಕಳಿಗೆ ಒಡಿಸ್ಸಾದ ಭುವನೇಶ್ವರದಲ್ಲಿ ಉಚಿತವಾಗಿ ಶಿಕ್ಷಣ, ಆಹಾರ, ಆಶ್ರಯ ಹೀಗೆ ತ್ರಿವಿಧ ದಾಸೋಹ ಸೇವೆ ನೀಡುತ್ತಿರುವ ಸಮಾಜ ಸೇವಕ ಡಾಕ್ಟರ್ ಅಚ್ಯುತ ಸಾಮಂತ್ ಸಾರಥ್ಯದ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಯೂನಿವರ್ಸಿಟಿಯಲ್ಲಿ ಕೆಜಿಯಿಂದ ಪಿಜಿವರೆಗೆ ಅಧ್ಯಯನ ಮಾಡುತ್ತಿರುವ 40,000 ಮಕ್ಕಳಿಗೆ ನಮ್ಮ ವಿಜಯಪುರದ ವಿಶ್ವವಿಖ್ಯಾತ ದ್ರಾಕ್ಷಿ ಸವಿಯನ್ನು ಉಣಬಡಿಸಲಾಗಿದೆ. ಗುಣಮಟ್ಟದ ದ್ರಾಕ್ಷಿಗೆ ಖ್ಯಾತಿಯಾಗಿರುವ ಬಸವನಾಡು ವಿಜಯಪುರ ಜಿಲ್ಲೆಯ ದ್ರಾಕ್ಷಿಯು ದುಬೈ, ನ್ಯೂಜಿಲೆಂಡ್ ಹೀಗೆ ನಾನಾ ದೇಶಗಳಲ್ಲಿ ಪ್ರಸಿದ್ಧಿ ಪಡೆದಿದೆ. ಈ ಭಾಗದ ಸಿಹಿ ದ್ರಾಕ್ಷಿಯ ಸವಿಯನ್ನು ಆದಿವಾಸಿ ಮಕ್ಕಳಿಗೆ ಉಣಬಡಿಸುವ ಸಂಕಲ್ಪದಲ್ಲಿ ವಿಜಯಪುರದ ಸಮಾಜ ಸೇವಕ ಡಾಕ್ಟರ್ ಜಾವೇದ್ ಜಮಾದಾರ್ ಯಶಸ್ವಿಯಾಗಿದ್ದು, ಕಳೆದ 2-3 ದಿನಗಳ ಹಿಂದೆ ಬಬಲೇಶ್ವರ ಹಾಗೂ ಇಟ್ಟಂಗಿಹಾಳ ಭಾಗದಲ್ಲಿ ನೇರವಾಗಿ ರೈತರಿಂದಲೇ ಒಟ್ಟು 30 ಟನ್ ದ್ರಾಕ್ಷಿಯನ್ನು ಮಾರುಕಟ್ಟೆ ದರದಲ್ಲಿ ಖರೀದಿಸಿ ದೂರದ ಭುವನೇಶ್ವರಕ್ಕೆ ರವಾನೆ ಮಾಡಿದ್ದಾರೆ. ದ್ರಾಕ್ಷಿ ವಿಜಯಪುರದ ಆಹಾರ ಪರಂಪರೆಯ ದಿವ್ಯ ಕೇಂದ್ರ ಬಿಂದು. ದೊಡ್ಡ ಪ್ರಮಾಣದಲ್ಲಿ ದ್ರಾಕ್ಷಿ ಖರೀದಿಸಿ ಈ ಭಾಗದ ರೈತರಿಗೂ ಪ್ರೋತ್ಸಾಹಿಸುವ ಜೊತೆಗೆ ಈ ಭಾಗದ ದ್ರಾಕ್ಷಿಯ ಸವಿಯನ್ನು ಭುವನೇಶ್ವರದ 40,000 ಆದಿವಾಸಿ ಮಕ್ಕಳಿಗೆ ಉಣಬಡಿಸುವ ಕಾರ್ಯ ಕೈಗೊಂಡಿರುವ ಸಮಾಜ ಸೇವಕರುಗಳಾದ ಡಾಕ್ಟರ್ ಅಚ್ಯುತ ಸಾಮಂತ ಹಾಗೂ ಡಾಕ್ಟರ್ ಜಾವೇದ್ ಜಮಾದಾರ್ ಅವರ ಶ್ಲಾಘನೀಯ ಸೇವಾ ಕಾರ್ಯಕ್ಕೆ ಸಚಿವರಾದ ಶಿವಾನಂದ ಪಾಟೀಲ್ ಹಾಗೂ ಇಡೀ ಬಸವನಾಡಿನ ರೈತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಲೋಕವಾಣಿಯಲ್ಲಿ. ನಾನು ಡಾಕ್ಟರ್ ಜಾವೇದ್ ಜಮಾದಾರ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಹಾಗೂ ಕಿಸ್ ಯೂನಿವರ್ಸಿಟಿ ಸದಸ್ಯ, ಭುವನೇಶ್ವರ್, ಒಡಿಸ್ಸಾ. ಒಡಿಸ್ಸಾ ರಾಜ್ಯದ ಭುವನೇಶ್ವರ್ ನಗರದಲ್ಲಿ ಕಿಸ್ ಯೂನಿವರ್ಸಿಟಿ ಅಂತ ಒಂದು ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಯೂನಿವರ್ಸಿಟಿ ಇದೆ. ಇದರಲ್ಲಿ ನಾವು ಮಕ್ಕಳಿಗೆ KG to PG ಉಚಿತವಾಗಿ ಎಜುಕೇಷನ್ ನೀಡ್ತೀವಿ. ಸುಮಾರು ಈಗ 40,000 ಮಕ್ಕಳು ಉಚಿತವಾಗಿ ಶಿಕ್ಷಣವನ್ನು ಪಡೀತಾರೆ. ಜಗತ್ತಿನ ಏಕಮಯ ಉಚಿತವಾದ ಲಾರ್ಜೆಸ್ಟ್ ರೆಸಿಡೆನ್ಷಿಯಲ್ ಸ್ಕೂಲ್ ಇನ್ ದಿ ವರ್ಲ್ಡ್ ಅಂತ ಖ್ಯಾತಿಯನ್ನು ಕಿಸ್ ಹೊಂದಿದೆ. ಅದರ ಸಲುವಾಗಿ ನಾವು ಅಲ್ಲಿ ಓದುತ್ತಿರುವ ಮಕ್ಕಳು, ಆದಿವಾಸಿಗಳ ಮಕ್ಕಳು, ಅನಾಥವಾದಂಥ ಮಕ್ಕಳು ಒಂದೇ ಕ್ಯಾಂಪಸ್ದಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ದೇಶದ ವಿವಿಧ ಭಾಗಗಳಿಂದ ಏನು ಹಣ್ಣು ಹಂಪಲುಗಳನ್ನು ಪರಿಚಯಿಸುವ ನಾವು ಪ್ರತಿ ವರ್ಷ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದರ ಅಂಗವಾಗಿ ಇವತ್ತು ನಾವು ಬಿಜಾಪುರ ಜಿಲ್ಲೆಯಿಂದ ಸುಮಾರು 30 ಟನ್ನು ದ್ರಾಕ್ಷಿಗಳನ್ನು ಮಕ್ಕಳಿಗೆ ಉಚಿತವಾಗಿ ಹಂಚಲು ಇಲ್ಲಿಂದ ನಾವು ಖರೀದಿ ಮಾಡಿದ್ದೇವೆ. ಯಾಕಂದರೆ ಅದು ಅಲ್ಲಿ ಒಡಿಸ್ಸಾ ರಾಜ್ಯದಲ್ಲಿ ಆದಿವಾಸಿಗಳ ಮಕ್ಕಳು, ಅನಾಥ ಮಕ್ಕಳು ಎಂದು ದ್ರಾಕ್ಷಿ ನೋಡಿರಂಗಿಲ್ಲ. ಅದರ ಸಲುವಾಗಿ ನಾವು ಏನು ಮಾಡಿದ್ದೀವಿ, ಬಿಜಾಪುರ ಜಿಲ್ಲೆಯಿಂದ ವಿಶ್ವವಿಖ್ಯಾತ ಏನು ಇದೆ ಇಲ್ಲಿ ಗುಣಮಟ್ಟದ ದ್ರಾಕ್ಷಿಗಳು ಇವೆ. ಇದರಿಂದ ಉತ್ತಮ ಕ್ವಾಲಿಟಿ ದ್ರಾಕ್ಷಿಗಳು ಮಕ್ಕಳಿಗೆ ಒಂದು ರುಚಿಯನ್ನು ತೋರಿಸ್ಬೇಕಂತ ಉದ್ದೇಶದಿಂದ ಈಗಾಗಲೇ ಮೊದಲು 10 ಟನ್ನು ನಾವು ಕಳಿಸಿದ್ದೀವಿ. ಅದರ ನಂತರ ಇಂದು 20 ಟನ್ನು, ಒಟ್ಟು 30 ಟನ್ನು ದ್ರಾಕ್ಷಿಗಳನ್ನು ನಾವು ಕಳಿಸಿದ್ದೇವೆ. ಮುಖ್ಯವಾಗಿ ನಾವು ಇದು ರೈತರಿಂದ ನೇರವಾಗಿ ಖರೀದಿಯನ್ನು ನಾವು ಮಾಡಿದ್ದೇವೆ. ಎಲ್ಲೆಲ್ಲಿ ಖರೀದಿ ಮಾಡಿದ್ರೆ? ರೈತರಿಂದ ನಾವು ನೇರವಾಗಿ ಖರೀದಿ ಮಾಡಿದ್ದೇವೆ. ಇದು ಬಬಲೇಶ್ವರ ಗ್ರಾಮದಿಂದ 10 ಟನ್ನು, ಆಮೇಲೆ ಇಟ್ಟಂಗ್ಯಾಳ ಗ್ರಾಮದಿಂದ 20 ಟನ್ನು ದ್ರಾಕ್ಷಿಗಳನ್ನು, ಒಟ್ಟು 30 ಟನ್ನು ದ್ರಾಕ್ಷಿಗಳನ್ನು ನಾವು ನೇರವಾಗಿ ರೈತರಿಂದ ಖರೀದಿ ಮಾಡಿ
ಯೂನಿವರ್ಸಿಟಿಗೆ ಕಳಿಸಿದ್ದೇವೆ. ಕಿಸ್ ಏನು ಯೂನಿವರ್ಸಿಟಿ ಇದೆ ಇದು ಭುವನೇಶ್ವರದಲ್ಲಿ 40,000 ಮಕ್ಕಳು ಉಚಿತವಾಗಿ ಎಜುಕೇಷನ್ ಪಡೀತಾರೆ. ವಸತಿ, ಆಹಾರ ಹಾಗೂ ಹಾಸ್ಟೆಲ್ ಸಮೇತ ಅವರಿಗೆ ನಾವು ಉಚಿತ ಎಜುಕೇಷನ್ ನೀಡ್ತೀವಿ. ಅದರ ಜೊತೆಗೆ ದಿಲ್ಲಿಯಲ್ಲಿ 15,000, ಆಮೇಲೆ ಕಲ್ಕತ್ತಾದಲ್ಲಿ 10,000, ಆಮೇಲೆ ಜಾರ್ಖಂಡದಲ್ಲಿ 15,000, ಆಮೇಲೆ ನಮ್ಮ ಇದು ಮಿತ್ರ ರಾಷ್ಟ್ರಗಳಾದ ನೇಪಾಳು, ಭೂಟಾನ್ದಲ್ಲಿಯೂ ನಮ್ಮ ಶಾಖೆಗಳಿವೆ, ಅಲ್ಲಿಯೂ 5,000-10,000, ಒಟ್ಟು ಹೊರಗಡೆ 65,000. ಭುವನೇಶ್ವರದಲ್ಲಿ 40,000 ಮಂದಿಗೆ ನಾವು 1,10,000 ಮಂದಿಗೆ ಉಚಿತ ಎಜುಕೇಷನನ್ನು ನೀಡ್ತೀವಿ. ಆ ಉಚಿತ ಶಿಕ್ಷಣ ನೀಡುವಾಗ ನಾವು ಯಾವುದೇ ಅವರಿಂದ ಫೀ ಆಗಲಿ ಅದು ಯಾವುದೇ ರೀತಿಯ ನಾವು ಅವರಿಗೆ ಆಕರಣೆ ಮಾಡೋದಿಲ್ಲ. ಮಕ್ಕಳಿಗೆ ದೈನಂದಿನ ಬಟ್ಟೆ ಸಮೇತ ಅವರ ಯಾವುದೇ ಒಂದು ದಿನನಿತ್ಯದ ಒಂದು ವಸ್ತು ಸಹಿತ ನಾವು ಎಲ್ಲವನ್ನು ಉಚಿತವಾಗಿ ಪೂರೈಕೆ ಮಾಡ್ತೀವಿ. ಈ ನಮ್ಮ ಕಿಸ್ ಯೂನಿವರ್ಸಿಟಿಗೆ ಜಗತ್ತಿನ ಸುಮಾರು 15 ರಾಷ್ಟ್ರಗಳ ರಾಷ್ಟ್ರಾಧ್ಯಕ್ಷರು, ಪ್ರಧಾನಮಂತ್ರಿಗಳು ಭೇಟಿ ನೀಡಿ ಈ ಮಹಾನ್ ಮಾನವೀಯ ಕಾರ್ಯಕ್ಕೆ ಮೆಚ್ಚುಗೆಯನ್ನು ಪಡಿಸಿದ್ದಾರೆ. ಅಮೆರಿಕಾದ ರಾಷ್ಟ್ರಪತಿ ಆಗಲಿ, ಚೈನಾ ರಾಷ್ಟ್ರಪತಿ ಆಗಲಿ, ಜಪಾನ್ ಹಾಗೂ ರಷ್ಯಾದ ರಾಷ್ಟ್ರಪತಿಗಳು ಇಲ್ಲಿ ಭೇಟಿ ನೀಡಿದ್ದಾರೆ. ಮೊನ್ನೆ ತಾನೇ ಬಿಲ್ ಗೇಟ್ಸ್ ಅಲ್ಲಿ ಕಿಸ್ ಯೂನಿವರ್ಸಿಟಿಗೆ ಭೇಟಿ ನೀಡಿದರು. ಅವರು ತಮ್ಮ ಅಲ್ಲಿ ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಉಚಿತವಾದಂಥ ಕಂಪ್ಯೂಟರ್ಗಳನ್ನು ತಮ್ಮ ಪರವಾಗಿ ನೀಡ್ತಾ ಇದ್ದಾರೆ. ಸುಮಾರು ಅವರು 10ನೇ ಸಲ ಬಿಲ್ ಗೇಟ್ಸ್ ಕಿಸ್ ಯೂನಿವರ್ಸಿಟಿಗೆ ಭೇಟಿ ನೀಡಿದ್ದಾರೆ. ಮುಖ್ಯವಾಗಿ ಇವತ್ತು ನಮಗೆ ಏನು ಒಂದು ಸಂತೋಷ ಆಗ್ತಾ ಇದೆ ಅಂದ್ರೆ, ಇಂಥ ಒಂದು ಮಾನವೀಯ ಕಾರ್ಯ ಜಗತ್ತಿನಲ್ಲೇ ಒಂದು ಏಕಮಯ ಯೂನಿವರ್ಸಿಟಿ, ಉಚಿತವಾಗಿ ಶಿಕ್ಷಣ ನೀಡುವಂಥ ನಮ್ಮ ದೇಶದಲ್ಲೇ ಇಲ್ಲ, ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇದು ಒಂದೇ ಯೂನಿವರ್ಸಿಟಿ. ಅಲ್ಲಿ ಮಕ್ಕಳಿಗೆ ನಾವು ಇವತ್ತು ಉತ್ತಮ ಮಟ್ಟದ ಏನು ನಮ್ಮ ಬಿಜಾಪುರ ಜಿಲ್ಲೆಯ ಖ್ಯಾತಿಯನ್ನು ಹೊಂದಿದಂಥ ಈ ಜಿಲ್ಲೆಯಿಂದ ಸೌದಿ ಅರೇಬಿಯಾ, UAE, ದುಬೈ ಅನೇಕ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗ್ತದೆ. ಅಂಥ ಬೇಡಿಕೆ ಉಳ್ಳ ದ್ರಾಕ್ಷಿಗಳು ಕ್ವಾಲಿಟಿ ಇಲ್ಲಿಂದಿದೆ. ಅಂಥ ಒಂದು ಉತ್ತಮ ಕ್ವಾಲಿಟಿಯ ದ್ರಾಕ್ಷಿಗಳನ್ನು ನಾವು ಮಕ್ಕಳಿಗೆ ನೀಡಿದ್ದು ನಮಗೆ ಭಾಳ ಖುಷಿ ಆಯಿತು. ಅದರ ಜೊತೆಗೆ ನಾವು ಇವತ್ತು ನೇರವಾಗಿ ನಾವು ರೈತರಿಂದ ದ್ರಾಕ್ಷಿಯನ್ನು 30 ಟನ್ ಖರೀದಿ ಮಾಡಿದ್ದೀವಿ. ಯಾಕಂದರೆ ಯಾವುದೇ ಮಧ್ಯವರ್ತಿಯಿಂದ ನಾವು ಖರೀದಿ ಮಾಡಲಿಲ್ಲ, ನೇರವಾಗಿ ತೋಟದಿಂದೇ ನಾವು ಅಲ್ಲಿಂದೇ ದ್ರಾಕ್ಷಿ ನಾವು ಖರೀದಿ ಮಾಡಿ ಅಲ್ಲಿಂದೇ ಅದಕ್ಕೆ ಲೋಡ್ ಮಾಡಿ ಇವತ್ತು ನಾವು ಭುವನೇಶ್ವರ ನಗರಕ್ಕೆ ಕಳಿಸಿದ್ದೀವಿ. ನಮಗೆ ಅದೊಂದು ಸಂತೋಷ ಆಗ್ತದೆ ಅಂದರೆ ನಾವು ನೇರವಾಗಿ ರೈತರಿಗೆ ಹಣ ನೀಡುವಂಥ ನಾವು ಇವತ್ತು ಕಾರ್ಯ ಮಾಡಿದ್ದೀವಿ. ಈ ಕಡೆ ಅನಾಥ ಮಕ್ಕಳು ಸಹ ಅದರ ಉತ್ಕೃಷ್ಟ ದ್ರಾಕ್ಷಿಯನ್ನು ಸವಿದರು. ನೇರವಾಗಿ ನಾವು ಉತ್ತಮವಾದಂಥ ಏನು ದ್ರಾಕ್ಷಿ ನೀಡಿದಂಥ ರೈತರಿಗೆ ನಾವು ನೇರವಾಗಿ ಹಣ ನೀಡಿದ್ದೀವಿ. ಈ ಬಗ್ಗೆ ಮಾನ್ಯ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಅತ್ಯಂತ ಹರ್ಷ ವ್ಯಕ್ತಪಡಿಸಿದರು. बहुत खुशी हो रहा है। ओडिशा का एक किस यूनिवर्सिटी जो प्रोफेसर अच्युता सामंत के नेतृत्व में चल रही है, स्कूल ने आज बीजापुर डिस्ट्रिक्ट यानी कि कर्नाटक के ग्रेप्स लेके वहाँ के 40,000 बच्चों को बांटने की एक प्रोग्राम रखे हैं। इससे मेरे काफ़ी ज़िले के जितने भी फार्मर कम्युनिटी है उनको बहुत बड़ा एक मौका मिलता है। जितने भी द्राक्षी क्वालिटी द्राक्षी इन लोगों ने उगाए वो एक्सपोर्ट करने का एक मौका उनको मिला है इनके तरफ से। इससे बच्चों को भी काफ़ी चैरिटी काम उन लोगों ने किया है। इससे बहुत बड़ा खुशी हमारे डिस्ट्रिक्ट फार्मर्स कम्युनिटी में हो रहा है, क्योंकि 20 टन की ग्रेप जो अच्छे क्वालिटी के और अच्छे दाम पे ये लोग प्रोक्योर कर रहे हैं। इससे हमारे फार्मर लोगों में बहुत खुशी की माहौल बन रही है। हमेशा आगे चलते ऐसे ही काम करते, नेक काम करते। अच्युता सामंत जी ने जो काम किया है किस यूनिवर्सिटी के लिए, इसके लिए हम सब आभारी हैं उनके। वो हमेशा ऐसे ही काम करते रहे, ऐसा उम्मीद करता हूँ। Namaste, I am Bhubalan, the district magistrate of Vijaypura district in Karnataka. Vijaypura is the northern Karnataka district which borders Maharashtra, and Vijaypura is known for Gold Gumbaz, which has the second largest dome in the entire world. And this district is also known for a lot of horticulture crops like grapes, lime, then pomegranate and so on. So this year the Kalinga Institute of Social Science, founded by Dr. Achyuta Samanta, has sent a proposal to receive good quality grapes from our district. The
social activist Sri Dr. Javed Jamedar, who is associated with the Kalinga Institute, has taken this opportunity to send of good quality crepes to the institute, which is a matter of pride for us, because Kalinga Institute has been doing a lot of social work under the leadership and mentorship of Dr. Achyuta Samanta ji. So this will further enhance the cooperation between both the states and both the districts, and I wish the Kalinga Institute of Social Sciences for achieving much more in their endeavors to help more and more children and underprivileged in the society, and I am very sure that we will